ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇವರು ಒಂದು ನಿಮಿಷದ ಕೆಲಸ ಇದು, ಏನೆಲ್ಲ ಮಾಡಿಕೊಡೋದು. ಅಧಿಕಾರಿಗಳಾಗ್ಲಿ, ನಮ್ಮ ಆಫೀಸರ್ಗಳಾಗ್ಲಿ, ಇದು ನಮ್ಮ ಏನಂತಾರೆ ಶಿವಣ್ಣ ಸೌದಿಲ್ಗಿ ಸರ್ ಆಗ್ಲಿ, ಇವ್ರಿಗೆ ಒಂದು ನಿಮಿಷದ ಕೆಲಸ ಇದು. ಇವ್ರಿಗೆ ಕೂಡ ಮನವಿ ನಾವು MLA ಅವ್ರು ಕೊಡಕ್ಕೆ ಹೋದ್ರೆ ಮನವಿ ಇವರು ವಾಪಸ್ ಕೊಟ್ಟು ಕಳಿಸಿದ್ದಾರೆ ಇವರು ನಮಗೆ. ಅದಕ್ಕಾಗಿ ಇವತ್ತಿಗೆ ನಾವು ನಮ್ಮ ಮಾಂತೇಶ್ ಅವ್ರಿಗೆ ಕೂಡ ನಾವು MLA ಅವ್ರಿಗೆ ಕೂಡ ನಾವು ಇವತ್ತು ಧಿಕ್ಕಾರಕ್ಕೂ ಹೋಗಬೇಕಾದಂಥ ಸಮಸ್ಯೆ ಬಂದಿದೆ ಇವತ್ತಿಗೆ. ಅದಕ್ಕೋಸ್ಕರ ಮಾಂತೇಶ್ ಸರ್ ಆಗಲಿ, ಯಾರೇ CPI ಆಗಲಿ, SP ಆಗಲಿ, ತಹಸೀಲ್ದಾರ್ ಆಗಲಿ, DC ಅವರಾಗಲಿ, ಇವರೆಲ್ಲ ನಮ್ಮ ರೈತರ ಮನವಿಯನ್ನ ತಗೊಂಡು ಇದಕ್ಕೆ ಪರಿಹಾರ ಮಾಡಿಕೊಡೋದಕ್ಕೆ ಬಹಳ ಹೊತ್ತಿನ ಕೆಲಸ ಇಲ್ಲ, ಇದು ಸ್ವಲ್ಪ ಕೆಲಸ ಇದೆ. 50 ವರ್ಷದಿಂದ ನೆನಗುಟ್ಟು ಬಿದ್ದಂತ ಕೆಲಸ. ಒಬ್ರು ಇಬ್ರು ಆದ್ರೆ ಇವ್ರು ನಾಯಿ ತರ ಮಾಡ್ತಾ ಇದ್ದಾರೆ. ಇವ್ರು ನಾಯಿ ತರ. MLA ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. MLA ಸರ್ ಕೂಡ ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತ ಯಾರ ಇವತ್ತ ನೌಕರಿ ಮಾಡ್ಬೇಕಂತಂದ್ರ ಇವತ್ತಿಗೆ 50,000, 80,000, 1,00,000 ರೂಪಾಯಿ ಪಗಾರ ತಗೊಂಡ ನೌಕರಿ ಮಾಡ್ತಾ ಇದ್ದಾರೆ. ಆದ್ರ ರೈತ ಇವತ್ತ ಮಣ್ಣಾಗಿಂದ ದುಡ್ಡು ತಕೋಬೇಕು. ಮಣ್ಣಾಗಿಂದ ದುಡ್ಡು ತಕೋಬೇಕು. ತೊಂದರೆ ಆಗ್ತೈತಿ. ದಯವಿಟ್ಟು ರೈತರಿಗೆ ನೀವು ಸಹಕಾರ ಕೊಡ್ರಿ. ನಿಮ್ಗೆ ವಿನಂತಿ ಮಾಡ್ಕೊಳತ್ತವೇನಪ್ಪ ಅಂದ್ರೆ ಸ್ವಲ್ಪ ಸಹಕಾರ ಕೊಡ್ರಿ. ಯಾಕಂದ್ರೆ 50 ವರ್ಷಗಳ ಕಾಲ ನೀವೇನು ಮಲಪ್ರಭಾ ಹೊಳಿ ನೀರು ಕುಡಿತಿಲ್ಲ, ಅದಕ್ಕೆ ಜಮೀನು ಕೊಟ್ಟ ರೈತರದ ಇದೊಂದು ಬವಣೆ, ಇದೊಂದು ಕಷ್ಟ ಐತಿ. ತಾವು ಸಹಕಾರ ಕೊಡ್ರಿ. ಜೀವನ ಪೂರ್ತಿ ಮಲಪ್ರಭಾದ ಹೊಳಿದ ನೀರು ಕುಡಿರಿ ದಯವಿಟ್ಟು ಏನ್ರಿ. ಯಾಕಂದ್ರೆ ಅವ್ರ ಜಮೀನ್ಯಾಗ ನಾವು ನೀರು ಕುಡಿತೇವೆ ಅಂದ್ರೆ ಅವ್ರಿಗೆ ಒಂದು 10 ನಿಮಿಷ, ಒಂದು ಅರ್ಧ ತಾಸು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ದು ಮನುಷ್ಯದ ಜನ್ಮನ ಅಲ್ಲ, ರೈತ ಕುಲನ ಅಲ್ಲ. ದಯವಿಟ್ಟು ಇವತ್ತಿನ ದಿವಸ ನಮ್ಮ ಮಾಧ್ಯಮವರು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ, ಮಲಪ್ರಭಾ ಏನು ಈ ಒಂದು ಗಂಡು ಮೆಟ್ಟಿನ ನಾಡು ಮತ್ತು ತಾಯಿ ಒಂದು ದೇವತೆಯ ಒಂದು ಸನ್ನಿಧಾನದಲ್ಲಿ ಮಲಪ್ರಭೆ ಅದಳು. ಅದು ಒಂದು ನೀರು ನಿಂದ್ರದಕ್ಕೆ ನಮ್ಮ ರೈತರು ಜಮೀನನ್ನ ತಾವು ಬಿಟ್ಟುಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿಯೊಳಗೂ ಜನರಿಗೆ ಅನುಕೂಲ ಆಗ್ತೈತೆ ಅಂದ್ರೆ ನಾವು ಬಿಟ್ಟುಕೊಡ್ತಾವಂತೇಳಿ ಬಿಟ್ಟುಕೊಟ್ಟಿದ್ದಾರೆ. ಸರ್ಕಾರ ಎಲ್ಲರ ಕಡೆನೂ ಕೂಡ ನೀರಿಗೆ ಏನು ಹುಬ್ಳಿ ಧಾರವಾಡಕ್ಕೆ ನೀರು ಕೊಡ್ತೈತೆ ಅದರಿಂದ ರೊಕ್ಕ ತಗೊಳಕತ್ತೈತಿ. ಆ ರೊಕ್ಕ ತಗೊಂಡು ಬದಲಿ ಜಮೀನು ಅದೇನು ಅವ್ರು ಕೊಟ್ಟಿಲ್ಲ, ರೊಕ್ಕ ಬದಲಿ ಜಮೀನು ಕೊಟ್ಟಿದಾರ. ಬದಲಿ ಜಮೀನು ಕೊಟ್ರ ಈಗ 50 ವರ್ಷದಾಗಿಂದ ಅದು ಜಮೀನು ಬೇರೆ ಕಡೆ ಗುಡ್ದಾಗ ಕೊಟ್ಟಾರ. ಮಲಪ್ರಭಾ ಒಡಿಲಲ್ಲಿ ಒಂದು ಪುಷ್ಟಿ ಒಳ್ಳೆ ಜಮೀನು ಕೊಟ್ಟು ಜಮೀನು ಕೊಟ್ಟು ಕಬ್ಬಿನ ಗದ್ದೆ ಜಮೀನು ಕೊಟ್ಟು ಗುಡ್ಡದಾಗ ಜಮೀನು ತಗೊಂಡ್ರೆ. ಯಾಕಂದ್ರೆ ಎಲ್ಲ ನಮ್ಮ ರೈತರಿಗ ಅನುಕೂಲ ಆಗಲಿ ಅಂತೇಳಿ ಕೊಟ್ಟಿದಾರ. ಆದ್ರೆ ಇವ್ರು ಏನ್ ಮಾಡಿದಾರ ಅಂದ್ರೆ 50 ವರ್ಷದಾಗಿಂದ ಒಂದು ಉತ್ತಾರ ತಮ್ಮ ಯಾರು ಫಲಾನುಭವಿಗಳಾದ್ರೆ ಅವ್ರು ಉತ್ತಾರ ಕೊಟ್ಟೇ ಇಲ್ಲ. ಈಗ ರಾಜಕಾರಣಿಗಳು ಅವ್ರ ಅಜ್ಜಾರು ಹೋದ್ರು, ಅವ್ರ ಅಪ್ಪಾರು ಹೋದ್ರು, ಅವರು ಬಂದಾರ 3-4 ಸಲ, ಇನ್ನೂ ಅವ್ರದ್ದು ಉತ್ತಾರ ಮಾಡ್ಕೊಡತ್ತಿಲ್ಲ. ಒಂದು ಉತ್ತಾರ ತೆಗಿಯಕ್ ಹೋದ್ರ 1,000 ರೂಪಾಯಿ ಕೊಡ್ಬೇಕು. ಅವರು ಯಾರ ರೈತ ಸುಧಾರಿಸ್ತಾನೋ ಎಲ್ಲ ಉತ್ತಾರ ಒಟ್ಟು ಕೂಡ್ಯಾರ, ಒಟ್ಟ 100 ಉತ್ತಾರ ಬರತ್ತವ. ಅಂದ್ರ ಆ ಉತ್ತಾರ ತೆಗಿಬೇಕಂದ್ರೆ 1,000 ರೂಪಾಯಿ ಕೊಡ್ಬೇಕು ರೈತ. ಅಂದ್ರ ತಾವು ಬೋರ್ವೆಲ್ ಹಾಕೊಳಕ್ ಬರಂಗಿಲ್ಲ, ಯಾವುದೇ ಸವಲತ್ತು ಬೋರ್ ಹೊಡ್ಯಾಕ್ ಬರಂಗಿಲ್ಲ, ಮತ್ತ ಒಂದು ಲೋನ್ ತೊಗೊಳಕ್ ಬರಂಗಿಲ್ಲ, ಯಾರಿಗೂ ಕ್ರಯ ಪತ್ರ ಮಾಡ್ಕೊಡ ಬರ್ದಲ್ಲ, ಅದ್ರ ಮ್ಯಾಗ ಏನು ಮಾಡ್ಕೊಳಕ ಬರ್ದಲ್ಲ. ಬರೀ ರೈತಗ ಕೊಟ್ಟೇವಪ್ಪ ನಿಮ್ಗ ಕಲ್ಲ ಗುಂಡಿದಾಗ ಏನು ಮಾಡ್ತಿರೋ ಅದ್ರ ಮೈಬಾಗ ಹೋಗ್ಕೊಂಡು ಸಾಯ್ರಿ ಅಂತೇಳಿ ಇವತ್ತಿನ ಜಮೀನು ಕೊಟ್ಟಿದಾರ. ಈಗ ನಾವು ಹೇಳ್ತೇವೆ ಒಟ್ಟ ಭಾಳ ಸಲ ನಾವು ಪ್ರೀತಿಯಿಂದ ಮನವಿ ಕೊಟ್ಟಿವಿ, ಭಾಳ ಪ್ರೀತಿಯಿಂದ ಮನವಿ ಕೊಟ್ಟಿವಿ, ಶಾಸಕರಿಗೆ ಕೊಟ್ಟಿವಿ, ಸಂಬಂಧಪಟ್ಟ ಅಧಿಕಾರಿ ಕೊಟ್ಟಿವಿ. ಇವ್ರೇನು ಉಪವಿಭಾಗಾಧಿಕಾರಿಗಳು ಅದರಲ್ಲ ಈಗ ಬಂದರು, ರೈತರಿಗೆ ಕೊಂಚಿತ್ತು ಕೇರ್ ಮಾಡ್ತಾ ಇಲ್ಲ. ಅವರು ರೈತರ ಬಗ್ಗೆ ಬೇಜವಾಬ್ದಾರಿ ಮಾತಾಡ್ತಾರ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ MD ಥರ ಮಾತಾಡ್ತಾರ. ಸರ್ಕಾರಿ ಆಫೀಸ್ ಐತಿ, ಟ್ಯಾಕ್ಸ್ ಹಣದಾಗಿಂದ ನನಗೆ ಪಗಾರ ಸಿಗ್ತೈತಿ, ಟ್ಯಾಕ್ಸಿಂದ ನನಗೆ ಓಡಾಡೋ ಕಾರ್ಡ್ ಸಿಗತ್ತೆ, ನಾ ಇಲಾಖೆ ಕ್ವಾರ್ಟರ್ ಸಿಗತೈತಿ, ಎಲ್ಲ ಸವಲತ್ತುಗಳು ಸಿಗಕತ್ತಾವು, ವೈದ್ಯಕೀಯ ಸವಲತ್ತು ಸಿಗಕತ್ತೈತೆ ಅಂತ ಸ್ವಲ್ಪ ಕಿಂಚಿತ್ತು ಅವ್ರಿಗೆ ಅರಿವಿಲ್ಲ. ಸಹೋದರಿ ಉಪಾಧಿಕಾರಿಗಳೇ, ನಿಮ್ಗೆ ನಾವು ಸಹೋದರಿ ಅಂತ ಕರಿತಾನೆ. ಹೆಣ್ಣು ಮಕ್ಕಳಿಗೆ ನಾವು ಏನು ಮಾತಾಡಬಾರ್ದು. ಸಹೋದರಿ ಉಪವಿಭಾಗಾಧಿಕಾರಿಗಳ ತಮ್ಮ ಏನಾದರೂ ರೈತರ ಮಕ್ಕಳಾಗಿದ್ರ
ತಮಗೇನಾದರೂ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇದ್ರೆ ಮಲಪ್ರಭೆಗೆ ಇದು ಕ್ವಾರ್ಟರ್ಸ್ ಬರೋದು ಮಲಪ್ರಭೆ ನೀರೇನಾದ್ರು ಕೊಡ್ತಿದ್ರ ಅದಕ್ಕೇನು ಜಮೀನು ಕೊಟ್ಟು ನಿಂದ್ರಿಸಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಾರಲ್ಲ ಎಲ್ಲ ನಮ್ಮ ಈಶಾನ್ಯ ರಾಜ್ಯಕ್ಕೆ ದೇಶಕ್ಕೆ ಸಮುದ್ರಕ್ಕೂ ನೀರು ಹೋಗ್ತೈತೆ ನಮ್ಮದು ಆ ನೀರು ನಿಂದಿರ್ತಕ್ಕಂಥ ಒಂದು ಜಗಕ್ಕೆ ಕಿಮ್ಮತ್ತು ಕೊಟ್ಟು ಅವ್ರ ಕೆಲಸಗಳನ್ನ ಇವತ್ತ ನಮ್ಮ ಮುಂದೆ ಮಾಡ್ಕೊಡ್ಬೇಕು. ಸಪ್ರೇಟ್ ಬರ್ತಿದ್ವು ಬೇರೆ ಬೇರೆ. ಇವಾಗ ಏನು ಮಾಡಿದಾರ ರೈತರಿಗೆ ಆದ್ರೆ ಅವಶ್ಯ ಇರಾಕಿಲ್ಲ ತುಂಬಿದ್ರು. ಇವಾಗ ಕೊಂಡರಂತ ತಿಳ್ಕೊಂಡ್ಬಿಟ್ರಿ ರೈತರು ಇಲ್ಲಿ ಮಠ. ಈಗ ಅಧಿಕಾರಿಗಳು ಎಬ್ಸಿದವ್ರು ಒಂದು ಉಳಿಸಿ ಏನು ಮಾಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಒಂದು ಗುಡಿಸಿದಾರು ಅವರೇ ಅದನ್ನ ರೈತರಿಗೆ ಮಾಡಿಕೊಡೋದು. 146 ಸರ್ವೆ ನಂಬರ್ 2011-12 ಎಣ್ಣೆಯ ಕೊಟ್ಟಿದ್ದಾರೆ ಫಾರೆಸ್ಟ್. ಈಗ ನಾವು ಕೇಳಕ್ ಹೋದ್ರು ಇದನ್ನು ಕೊಡಂಗಿಲ್ಲ. ಎಣ್ಣೆಯ ಮಾಡಿದ್ದಾರೆ ರೈತರಿಗೆ ಕೇಳಕ್ ಹೋದ್ರ ಈಗ 2012, 13, 14 ಒಂದು ಇಟ್ನಾಳ್ ಸಾಹೇಬ್ರಿಂದಾಗ ನಾವು ಅಷ್ಟು ಡೈರೆಕ್ಟ್ ಬೆಟ್ಟ ಕೇಳಿದ್ವಿ. 30 ಅಂತೇಳಿ ಹೇಳಿದ್ರು. ಮತ್ತು ಜಮಾದಾರ ಅಂತೇಳಿ ಡಿ ಡಿ ಎಲ್ಲ ಆರಿದ್ರು. ಆಕಾರ ಬಂದು ಎಲ್ಲ ಆಗಿದೆ. ಆಗಿ ಕೆಲಸ ಅಲ್ಲಿ ಪೆಂಡಿಂಗ್ ಇಟ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಕಾಗೇಹಾಳ್ ಗ್ರಾಮದ್ದು ಅದೇ ರೀತಿ ಮಾಡಿದ್ದಾರೆ 2022-23. ಅದಕ್ಕೆ ರೈತರಿಗೆ ಏನು ಒಂದು ವರ್ಷದಿಂದ ಯಾವುದೋ ಒಂದು KP ಪರ್ಮಿಷನ್ ಸಿಗಂಗಿಲ್ಲ, ಒಂದು ಬ್ಯಾಂಕ್ ಸಾಲ ಸಿಗಂಗಿಲ್ಲ, ಸೊಸೈಟಿ ಸಾಲ ಸಿಗಂಗಿಲ್ಲ, ಏನು ನಾದಾರದಾನೆ ಆಗಿದ್ದಾರೆ. ಅಲ್ಲಿ ಈಗ ಅದಕ್ಕೆ ಏನೈತಿ ಸರಿಪಡಿಸಿ ಆಕಾರ ಬಂದು ಮತ್ತು ಸಪ್ರೇಟ್ ಉತ್ತಾರ ಬರುವಾಗ ಮಾಡ್ಕೊಳ್ಬೇಕಂತ ರೈತರೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ಆ ಮನೆಗೆ ಸ್ಪಂದಿಸ್ತಾ ಇಲ್ಲ. ಕರ್ಲಕಟ್ಟಿ ಹತ್ತಿ ಒಳಗೆ 146 ಸರ್ವೆ ನಂಬರ್ ಮೇಡಮ್. ಅದನ್ನ ನಾವು ಒಂದು ಗುಡಿಸಿದ್ವಿ. 36 ಮಂದಿ, 3 ಮಂದಿ ಸಪ್ರೇಟ್ ಮಾಡಿ 33 ಮಂದಿ ಒಂದು ಕಡೆ ಮಾಡಿ ಅವಾಗ ಡಬಲ್ RTC ಓಡ್ತಾ ಇದ್ವು. ಒಟ್ಟು ಕೊಡ್ತೀವಿ ಅವನ ಒಟ್ಟು ಕೊಡ್ಸಿದಕ್ಕೆ ಕಾರಣ ಏನಂದ್ರೆ ಒಂದೊಂದು RTCಗಳು ಎರಡು ಓಡ್ತಾ ಇದ್ವು. P2 ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಗ್ತಾ ಇದ್ವು, ಒಂದೊಂದು RTC ಮೇಲೆ 2-3 ಖರೀದಿಗಳಾಗ್ತಾ ಇದಾವ. ಆ ಗೋಲ್ಮಾಲನ್ನ ತಪ್ಪಿಸೋ ಸಲುವಾಗಿ ಕರ್ನಾಟಕ ಸರ್ಕಾರದಿಂದ ಆದೇಶ ಆಗಿತ್ತು. ಒಟ್ಟು ಕೊಡಿಸಿ ಒಂದೇ RTC ಓಡೋ ತರ ಮಾಡಿ ಯಾವ ರೈತರು ಸಪ್ರೇಟ್ ಉತ್ತಾರಗಳು ಬೇಕಂತಾರ ಅವ್ರಿಗೆ ಮಾತ್ರ ಒಂದೇ ಉತ್ತಾರ ಕೊಡ್ಬೇಕು ಅಂತ ನಿರ್ದೇಶನ ಆಗಿತ್ತು. ಆ ಪ್ರಕಾರ ನಾವು ಒಟ್ಟು ಗೂಡಿಸ್ತಾ ಇದ್ದೀವಿ. ಇದು ಗೋಲ್ಮಾಲನ್ನ ತಪ್ಪಿಸೋ ಸಲುವಾಗಿ ನಮ್ಮ ಕಡೆ ಆಗ್ತಾ ಇಲ್ಲ, ಬಟ್ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ ಸಿಟಿಗಳಲ್ಲೆಲ್ಲ ಒಂದೊಂದು RTC ಮೇಲೆ 2-3 ರಿಜಿಸ್ಟ್ರೇಷನ್ಗಳು ಆಗ್ತಾ ಇದಾವೆ. ಸೊ ಅದು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಆಫೀಸರ್ಸ್ಗೂ ತೊಂದರೆ ಆಗ್ತಾ ಇದಾವೆ. ಹಾಗಾಗಿ ನಾವು ಒಟ್ಟು ಗೂಡಿಸಿದೀವಿ ಅದನ್ನ. ನೀವು ಒಟ್ಟುಗೂಡಿಸಿದ್ರಿ ಸಂತೋಷ, ನೀವು ಅಕ್ರಮ ತಡೆಯಾಕತ್ತೀರಿ ಸಂತೋಷ. ಆದ್ರ ಅವ್ರಿಗೆ ನೀವು ಒಟ್ಟುಗೂಡಿಸಿದ್ರೆ ಒಂದು ಉತ್ತಾರ ತಗೊಳಕ್ ಹೋದ್ರದ 1,000 ರೂಪಾಯಿ ಖರ್ಚು ಬರತ್ತೆ. ನೀವು ಎಷ್ಟು ದಿವಸ ಆಯ್ತು ಒಟ್ಟುಗೂಡಿಸಿ ಅವ್ರವ್ರು ಯಾರದಾರಲ್ಲ ಅವ್ರವ್ರಿಗೆ ಹಂಚಿಕೆ ಪ್ರಕಾರ ನೀವು ಹೇಳಿದಂಗ ಒಟ್ಟು ಗೂಡಿಸಿವಿ, ಅದನ್ನ ಸಪ್ರೇಟ್ ಉತ್ತಾರ ಕೊಡ್ಬೇಕಾಗಿದೆ. ಈಗ ತಾವೇನ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡಿ, ಈ ತರ ಒಟ್ಟು ಗೂಡಿಸಿದಾರೆ ನಮ್ಗೆ ಸಪ್ರೇಟ್ ಉತ್ತಾರ ಮಾಡಕ್ಕೆ 1,000 ರೂಪಾಯಿ ಖರ್ಚು ಆಗ್ತಾ ಇದೆ, ಆ ಖರ್ಚನ್ನ ಕಡಿಮೆ ಮಾಡ್ತೀವಿ ಅಂತ ಒಂದು ಮನವಿ ಕೊಡಿ. ನಾವು ಕಳಿಸ್ಕೊಡ್ತೀವಿ. ಸರ್ಕಾರದಿಂದ ಆದೇಶ ಆತ ನಾವು ಇಮಿಡಿಯೇಟ್ ನಮ್ಗೆ ಯಾವುದೇ ಖರ್ಚು ಇದ್ರೆ ನಾವು ಅದನ್ನ ಮಾಡ್ಕೊಡ್ತೀವಿ. ಈ ಕೆಲಸ ನಾವು 2013 ಮೇಜರ್ ಸಿದ್ಲಿಂಗಯ್ಯ ಅವರು AG ಸಾಹೇಬ್ರಿದ್ದಾಗ ಎಲ್ಲ ಮಾಡಿದ್ದೀವಿ. ಈ ಕಡೆ ಎಲ್ಲಿಗೆ ಅಂದ್ರೆ ಬಿಡಿ ಎಲ್ಲ ಎಲ್ಲ ಕಟ್ಟಿದ್ರು. ಇದುವರೆಗೆ ಯಾಕೆ 12 ವರ್ಷ ಇನ್ನೂ ಮುಟ್ಟ ಸ್ಪರ್ಶಿಲ್ಲ. ಅವ್ರೇನು ಕೇಳ್ತಾರೆ, ಮೂಲ ದಾಖಲೆ ತೊಗೊಂಡ್ಬರ್ಲಿ ಮಂಜೂರು ಅಂತ. ಮೂಲ ದಾಖಲೆ ಯಾಕೆ ಕೊಡ್ಬೇಕು? ಮೂಲ ದಾಖಲೆ ಒಂದು ತಾವು ಯಾವ ಆಫೀಸಿಂದ ಆಗಿರುತ್ತೆ ಅಲ್ಲಿಂದ ತಗೋಬೇಕಾಗುತ್ತೆ. ನಾವು ಬರ್ತಿರ್ತೀವಿ, ಒಂದು ಯಾವ ಆಫೀಸಿಗೆ ಅಥವಾ ಲ್ಯಾಂಡ್ ಎಕ್ಸಿಕ್ಯೂಷನ್ ಆಗಿರುತ್ತೆ, ನೀರಾವರಿಗಾಗಿರುತ್ತೋ ಯಾವ್ದಾಗಿರುತ್ತೋ ಅಲ್ಲಿ ಬರ್ತಿರ್ತೀವಿ. ಅವ್ರು ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಕೊಡ್ತಿಲ್ಲ ಅಂದ್ರೆ ನಾವು ಬಂದು ಕೇಳಿದಾಗ ನಾವು ಸ್ವಲ್ಪ ಫಾಲೋ ಅಪ್ ಮಾಡಿಬಿಟ್ಟು ಮೂಲ ದಾಖಲೆ ತಂದು ಕೊಡಿ ಮಾಡ್ಕೊಡ್ತೀವಿ ಅಂತ ನಾವು ಸಹಜವಾಗಿ ಹೇಳ್ತೀವಿ. ಅದೆಲ್ಲ ನಾವು ಮಾಡಿದ್ದೀವಿ ಮೇಡಮ್. 2012 ಇನ್ನೂ ಮಟ್ಟ ಆಗಿದ್ದೆಲ್ಲ ಪೆಂಡಿಂಗ್ ಏನು ಹೇಳಿಲ್ಲ. ಇದೆಲ್ಲ ನಾವು ಸ್ಟ್ರೈಕ್ ಮಾಡಿಲ್ಲ, ಹರ್ತಾಳ ಮಾಡಿಲ್ಲ, ಏನಿಲ್ಲ. ಸಾವಧಾನ ರೀತಿಯಿಂದ ಹೋಗಿದ್ದೇವೆ, ನಮಗೆ ಸಮಾಧಾನ ಸಿಗ್ತಿಲ್ಲ.